ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. 122ನೇ ದಿನದ ಫಿಟ್ನೆಸ್ ಚಾಲೆಂಜ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನೇ ಆಗಿರಲಿ, ಒಂದು ಸಣ್ಣ ಪುಟ್ಟ ಅಪಘಾತ ಅಥವಾ ಏನೇ ಯಾರೇ ಕಷ್ಟದಲ್ಲಿರಲಿ, ಅವರು ಏನಾದರೂ ನಿಮ್ಮಿಂದ ಬಯಸ್ತಿದ್ದಾರಪ್ಪ ಅಂತಂದರೆ ದಯವಿಟ್ಟು ಅವ್ರ ಜೊತೆ ಒಂದು 2 ನಿಮಿಷ ನಿಂತು ಮಾತಾಡಿ, ಏನು ಸಮಸ್ಯೆ, ಏನು ಸಮಸ್ಯೆ ಏನಾಗಿದೆ ಅಂತೇಳಿ ಕೇಳಿ ನಾವು ಮುಂದೆ ಹೋಗೋದು ಕಲಿಬೇಕು ಯಾವಾಗಲೂ. ಯಾಕೆಂತಂದರೆ ಆ ಪ್ರಾಬ್ಲಮ್ಮು ಇವತ್ತು ಅವ್ರಿಗೆ ಬಂದಿರ್ಬೋದು, ನಾಳೆ ನಮಗೂ ಬರುತ್ತೆ. ಹಾಗಾಗಿ ಯಾರನ್ನೂ ನೆಗ್ಲೆಕ್ಟ್ ಮಾಡ್ತಾ ದಾರಿಯಲ್ಲಿ ಹೋಗೋಕ್ಕೆ ಹೋಗಬೇಡಿ. ದಾರಿಲಿ ಏನೇ ಸಮಸ್ಯೆ ಇತ್ತಪ್ಪ ಅಂತಂದ್ರೆ, ಅಣ್ಣ ಏನು ಸಮಸ್ಯೆ ಅಂತೇಳಿ ನಿಂದ್ರಿಸಿ ನಾವು ಅವ್ರ ಸಮಸ್ಯೆನ ಕೇಳಬೇಕು. ಅವ್ರ ಸಮಸ್ಯೆನ ನಾವು ಬಗೆಹರಿಸೋಕ್ಕಾಗಲ್ಲ, ಆದರೆ ಸೊಲ್ಯೂಷನ್ ಹೇಳ್ಬೋದಲ್ವ. ಅಣ್ಣ ನಿಮ್ಮದು ಗಾಡಿ ಪಂಚರ್ ಆಗಿದ್ದೇನೆ, ಅಥವಾ ಪೆಟ್ರೋಲ್ ಖಾಲಿ ಆಗಿದ್ದೇನಾ, ಇಲ್ಲೇ ಮುಂದ್ಗಡೆ ಇದೆ ಊರಲ್ಲಿ, ನಾನು ಅಲ್ಲಿ ತನಕ ಹೋಗ್ಬರಲ್ಲ, ಅಥವಾ ನಿಮಗೇನಾದರೂ ಹೆಲ್ಪ್ ಬೇಕಂತಂದರೆ ಕೇಳಿ ಅಣ್ಣ ಅಂತೇಳಿ ನಾವು ಕೇಳಬೇಕಾಗುತ್ತೆ. ಯಾಕೆಂತಂದರೆ ಇಲ್ಲಿ ಸಮಸ್ಯೆ ಒಬ್ರದ್ದೇ ಅಲ್ಲ, ಎಲ್ರದ್ದು ಅದೇ ಸಮಸ್ಯೆ ಇರುತ್ತೆ. ಇವತ್ತು ಅವ್ರದ್ದಾಗಿರ್ಬೋದು, ನಾಳೆ ಸರ್ದಿ ನಂದು ಬರುತ್ತೆ. ಹಾಗಾಗಿ ಯಾರಿಗೂ ನಿರ್ಲಕ್ಷ್ಯ ತೋರಿಸ್ತಾ ದಾರಿಯಲ್ಲಿ ಹಾಗೆ ಹೋಗಬೇಡಿ. ಯಾರಾದರೂ ಬಿದ್ದಿದ್ದಾರಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಅವ್ರನ್ನ ಎತ್ತಿಸಿ ಕೂಡಿಸಿ, ಅವ್ರಿಗೆ ಸ್ವಲ್ಪ ನೀರು ಕುಡಿಸಿ, ಅಣ್ಣ ಏನು ಸಮಸ್ಯೆ, ಏನಿಲ್ಲ, ಹೆಂಗಾಯಿತು, ಏನಿಲ್ಲ ಅಂತೇಳಿ ಕೂತು ಮಾತಾಡೋಕ್ಕಾಗಿಲ್ಲಪ್ಪ ಅಂತಂದರು ಒಬ್ಬರ ಜೊತೆಗಿಟ್ಕೊಂಡು ಆ ಸಮಸ್ಯೆನ ಏನು ಯಾವ ಥರ ನಾವು ಪರಿಹಾರ ಅದಕ್ಕೆ ದೊರಕಿಸ್ಕೊಡ್ಬೋದು ಅಂತೇಳಿ ಆಲೋಚನೆ ಮಾಡ್ಬೇಕು ಮನುಷ್ಯ. ಯಾಕಂತಂದರೆ ಇಲ್ಲಿ ಮಾನವೀಯತೆ ಮುಖ್ಯ. ಎಲ್ರಿಗೂ ಒಳ್ಳೆಯದಾಗಲಿ.